Hi friends, welcome back to Fluent English with Shekhar. I missed the bus today. Should I say I should caught or I would have caught? Let's clear this confusion whether to use I should have caught or I would have caught. Common structure for this subject plus would or should or could have plus V3 or O3. This is the common structure for using would have, could have and should have. Would have. Would have is used for imaginary or unreal past situations. Would have ಮತ್ತೆ V3 ನಾವು ಪಾಸ್ಟ್ ಅಲ್ಲಿ ನಡೀತಕ್ಕಂಥ ಅನ್ರಿಯಲ್ ಸಿಚುವೇಶನ್ಸ್ ಅಂದ್ರೆ ಅದು ಇಮ್ಯಾಜಿನರಿ ಇರ್ಬೋದು ಅಥವಾ ಅನ್ರಿಯಲ್, ಅದು ಕಾಲ್ಪನಿಕ ಅಥವಾ ಸತ್ಯವಲ್ಲದ ಕೆಲವೊಂದು ಪಾಸ್ಟ್ ಸಿಚುವೇಶನ್ಸ್ ಬಗ್ಗೆ ಮಾತನಾಡುವಾಗ ಅಥವಾ ಒಂದು ಹಿಂದಿನ ಒಂದು ಪರಿಸ್ಥಿತಿಗಳ ಬಗ್ಗೆ ಸಿಚುವೇಶನ್ಸ್ ಬಗ್ಗೆ ಮಾತನಾಡುವಾಗ ನಾವೇನ್ ಮಾಡ್ತೀವಿ ವುಡ್ ಹ್ಯಾವ್ ಪ್ಲಸ್ V3 ನ ಯೂಸ್ ಮಾಡ್ತೀವಿ. See this example. I would have passed the exam, but I didn't study. ನಾನು ಎಕ್ಸಾಮ್ ಅನ್ನ ಪಾಸ್ ಆಗಿರ್ತಿದ್ದೆ, ಬಟ್ ಆದ್ರೆ ಏನಾಯ್ತು ಐ ಡಿಂಟ್ ಸ್ಟಡಿ, ಆದ್ರೆ ನಾನು ಓದಲಿಲ್ಲ. ಸಿ ವಾಟ್ ಪಾಸ್ಟ್ ಸಿಚುವೇಶನ್, ಬಟ್ ನಾವು ಇಟ್ ಈಸ್ ಇಮ್ಯಾಜಿನರಿ. ಯಾಕೆಂದ್ರೆ ನಾವಿದು ಪಾಸ್ಟ್ ಅಲ್ಲಿ ಆಗೋಗಿದ್ರಿಂದ ನಾವು ಇದನ್ನ ಇಮ್ಯಾಜಿನ್ ಮಾಡ್ಕೊಂಡಿದ್ದೇವೆ ಅಷ್ಟೇ. ಅಂಡ್ ಆಲ್ಸೋ ಇಟ್ ಇಸ್ ಅನ್ರಿಯಲ್, ಇದೀಗ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಇಟ್ ಈಸ್ ಪಾಸ್ಟ್ ಸಿಚುವೇಶನ್, ಈಗ ಮುಗಿದು ಹೋಗಿದೆ. ಯಾಕೆಂದ್ರೆ ನಾನು ಸರಿಯಾಗಿ ಸ್ಟಡಿ ಮಾಡಲಿಲ್ಲ, ಸೊ ಐ ವುಡಂಟ್ ಹ್ಯಾವ್ ಪಾಸ್ಡ್ ದ ಎಕ್ಸಾಮ್. This is the structure to use would have, that is would plus have plus V3. She would have helped you but she was busy. ಇಲ್ಲಿ ಕೂಡ ಅಷ್ಟೇ, she would have helped, would plus have plus helped is V3. ಅವಳು ನಿನಗೆ ಸಹಾಯ ಮಾಡ್ತಿದ್ಲು, ಬಟ್ she was busy, ಆದ್ರೆ ಅವಳು ಬ್ಯುಸಿ ಆಗಿದ್ಲು. ಅಂದ್ರೆ ಇಲ್ಲಿ ಜಸ್ಟ್ ವಿ ಆರ್ ಇಮ್ಯಾಜಿನಿಂಗ್, ಅಂದ್ರೆ ಈಗಿದು ಸಾಧ್ಯ ಇಲ್ಲ. ಯಾಕೆ ಅವಳು ಹೆಲ್ಪ್ ಮಾಡಲಿಲ್ಲ ಅಂದ್ರೆ she was busy, ಅದು ಪಾಸ್ಟ್ ಅಲ್ಲಿ ಆದಂತಹ ಒಂದು ಸಿಚುವೇಶನ್, ಅದೀಗ ಇಮ್ಯಾಜಿನರಿ ಅಥವಾ ಅನ್ರಿಯಲ್ ಆಗಿದೆ. ಅದರ ರಿಸಲ್ಟ್ ನಾವು ಇಮ್ಯಾಜಿನ್ ಮಾಡ್ಕೊಂತಿದೀವಿ. ಹಾಗಾಗಿ ಇದು ಅನ್ರಿಯಲ್ ಅಥವಾ ಇಮ್ಯಾಜಿನರಿ ಸಿಚುವೇಶನ್ ಬಗ್ಗೆ ಮಾತನಾಡುವಾಗ ನಾವು ವುಡ್ ಹ್ಯಾವ್ ಪ್ಲಸ್ V3 ನಾವು ಯೂಸ್ ಮಾಡ್ತೀವಿ. ವಾಟ್ ಇಸ್ ದ ಮೀನಿಂಗ್ ಆಫ್ ವುಡ್ ಹ್ಯಾವ್? ವುಡ್ ಹ್ಯಾವ್ ಮೀನ್ಸ್ ಸಮಥಿಂಗ್ ಡಿಂಟ್ ಹ್ಯಾಪನ್ ಬಟ್ ವಿ ಇಮ್ಯಾಜಿನ್ ದ ರಿಸಲ್ಟ್. ಸೊ ಇಲ್ಲಿ ವುಡ್ ಹ್ಯಾವ್ ಮೀನ್ಸ್ ಸಮಥಿಂಗ್ ಡಿಂಟ್ ಹ್ಯಾಪನ್, ಏನೋ ಒಂದು ಆಗಬೇಕಾಗಿತ್ತು ಬಟ್ ಅದು ಆಗಿಲ್ಲ, ಬಟ್ ವಿ ಇಮ್ಯಾಜಿನ್ ದ ರಿಸಲ್ಟ್, ಆದ್ರೆ ನಾವು ರಿಸಲ್ಟ್ ಅನ್ನ ಇಮ್ಯಾಜಿನ್ ಮಾಡ್ಕೊಂತ ಇದೀವಿ. ಯಾವಾಗ? ಪ್ರೆಸೆಂಟ್ ಅಲ್ಲಿ. ಸಿ ಸಮ್ ಮೋರ್ ಎಕ್ಸಾಂಪಲ್ಸ್. ದೇ ವುಡ್ ಹ್ಯಾವ್ ಓನ್ ದ ಮ್ಯಾಚ್ ಬಟ್ ಇಟ್ ಸ್ಟಾರ್ಟೆಡ್ ರೈನಿಂಗ್. ಅವರು ಮ್ಯಾಚ್ ಅನ್ನ ಗೆಲ್ತಾ ಇದ್ರು, ಬಟ್ ಏನಾಯ್ತು ಇಟ್ ಸ್ಟಾರ್ಟೆಡ್ ರೈನಿಂಗ್, ಆದ್ರೆ ಮಳೆ ಶುರುವಾಯಿತು. ದೇ ವುಡ್ ಪ್ಲಸ್ ಹ್ಯಾವ್ ಪ್ಲಸ್ V3. ಓನ್ ಈಸ್ V3 ಹಿಯರ್. ಸೊ ಹಿಯರ್ ದ ರೂಲ್ ಈಸ್ ಸರ್ವ್ಡ್, ದಟ್ ಈಸ್ ವುಡ್ ಪ್ಲಸ್ ಹ್ಯಾವ್ ಪ್ಲಸ್ V3. ಸೊ ಓನ್ ಈಸ್ V3 ಹಿಯರ್, ಬಟ್ ವಿ ಆರ್ ಇಮ್ಯಾಜಿನಿಂಗ್ ನೌ. ಅವರು ಮ್ಯಾಚ್ ಅನ್ನ ಗೆಲ್ತಾ ಇದ್ರು, ಬಟ್ ಏನಾಯ್ತು ಸ್ಟಾರ್ಟೆಡ್ ರೈನಿಂಗ್, ಹಾಗಾಗಿ ಅವರು ಮ್ಯಾಚ್ ಅನ್ನ ಗೆಲ್ಲಿಲ್ಲ. ಬಟ್ ವಿ ಆರ್ ಇಮ್ಯಾಜಿನಿಂಗ್ ದ ರಿಸಲ್ಟ್, ಜಸ್ಟ್ ವಿ ಆರ್ ಇಮ್ಯಾಜಿನಿಂಗ್ ವಾಟ್ ದ ಇಮ್ಯಾಜಿನರಿ ಸಿಚುವೇಶನ್ ಆರ್ ಅನ್ರಿಯಲ್ ಪಾಸ್ಟ್ ಸಿಚುವೇಶನ್. ಸಿ ವುಡ್ ಹ್ಯಾವ್ ಅಟೆಂಡೆಡ್ ದ ಮೀಟಿಂಗ್ ಬಟ್ ಸಿ ಫೆಲ್ ಇಲ್. ಅವಳು ಮೀಟಿಂಗ್ ಅನ್ನ ಅಟೆಂಡ್ ಆಗಿರ್ತಿದ್ಲು, ಬಟ್ ಸಿ ಫೆಲ್ ಇಲ್, ಆದ್ರೆ ಅವಳು ಕಾಯಿಲೆ ಬಿದ್ಲು. ಸಿ ದ ರೂಲ್ ಹಿಯರ್, ವುಡ್ ಪ್ಲಸ್ ಹ್ಯಾವ್ ಪ್ಲಸ್ V3, ಅಟೆಂಡೆಡ್ ಇಸ್ V3. ಹಾಗಾಗಿ ಇಲ್ಲಿ ವುಡ್ ಪ್ಲಸ್ ಹ್ಯಾವ್ ಪ್ಲಸ್ V3 ರೂಲ್ ಸರ್ವ್ ಆಗಿದೆ. ಕುಡ್ ಹ್ಯಾವ್ ಪ್ಲಸ್ V3. ಕುಡ್ ಹ್ಯಾವ್ ಪ್ಲಸ್ V3 ಇಸ್ ಯೂಸ್ಡ್ ಫಾರ್ ಪಾಸ್ಟ್ ಪಾಸಿಬಿಲಿಟಿ ಆರ್ ಮಿಸ್ಡ್ ಚಾನ್ಸ್. ಅಂದ್ರೆ ಪಾಸ್ಟ್ ಅಲ್ಲಿ ಆಗಬಹುದಂತ ಪಾಸಿಬಿಲಿಟಿ ಅಥವಾ ಮಿಸ್ಡ್ ಚಾನ್ಸ್ ಬಗ್ಗೆ ನಾವು ಮಾತನಾಡುವಾಗ ಕುಡ್ ಹ್ಯಾವ್ ಪ್ಲಸ್ V3 ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ವಿ ಕುಡ್ ಹ್ಯಾವ್ ರೀಚ್ಡ್ ಆನ್ ಟೈಮ್ ಬಟ್ ದ ಟ್ರಾಫಿಕ್ ವಾಸ್ ಹೆವಿ. ನಾವು ಆನ್ ಟೈಮಿಗೆ ರೀಚ್ ಆಗಬಹುದಾಗಿತ್ತು, there was the possibility or there was chance, but we missed the chance because of the heavy traffic. ನಾವು ಹೆವಿ ಟ್ರಾಫಿಕ್ ಇರೋದ್ರಿಂದ ನಾವು ಆನ್ ಟೈಮ್ ರೀಚ್ ಆಗೋದನ್ನ ತಪ್ಪಿಸ್ಕೊಂಡ್ವಿ, ಅಥವಾ ಆನ್ ಟೈಮ್ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಪಾಸಿಬಲ್ ಆಗಲಿಲ್ಲ. ಹಿಯರ್ ಕಾಮನ್ ಸ್ಟ್ರಕ್ಚರ್ ಈಸ್ ಸರ್ವ್ಡ್, ದಟ್ ಈಸ್ ಕುಡ್ ಪ್ಲಸ್ ಹ್ಯಾವ್ ಪ್ಲಸ್ V3. ರೀಚ್ಡ್ ಈಸ್ V3. ಸಿ ದಿಸ್ ಎಕ್ಸಾಂಪಲ್. ಹಿ ಕುಡ್ ಹ್ಯಾವ್ ಹೆಲ್ಪ್ಡ್ ಯು ಬಟ್ ಹಿ ಚೂಸ್ ನಾಟ್ ಟು. ಅಂದ್ರೆ ಅವನು ನಿನಗೆ ಸಹಾಯ ಮಾಡಬಹುದಾಗಿತ್ತು, ಆದ್ರೆ ಹಿ ಚೂಸ್ ನಾಟ್ ಟು, ಆದ್ರೆ ಅವನು ಸಹಾಯ ಮಾಡಬಾರ್ದು ಅಂತ ಆಯ್ಕೆ ಮಾಡ್ಕೊಂಡ. ಹಾಗಾಗಿ ಹಿ ಕುಡ್ ನಾಟ್ ಹ್ಯಾವ್ ಹೆಲ್ಪ್ ಯು, ಹಾಗಾಗಿ ಅವನು ನಿನಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ದಟ್ ಈಸ್ ವಾಟ್ ಕುಡ್ ಪ್ಲಸ್ ಹ್ಯಾವ್ ಪ್ಲಸ್ V3, ದಟ್ ಈಸ್ ಹೆಲ್ಪ್ಡ್ ಈಸ್ V3. ದಟ್ ಈಸ್ ಹೆಲ್ಪ್ಡ್ ಈಸ್ V3. ಸಿ ಅನದರ್ ಎಕ್ಸಾಂಪಲ್. ಐ ಕುಡ್ ಹ್ಯಾವ್ ಓನ್ ದ ಮ್ಯಾಚ್ ಬಟ್ ಐ ಗಾಟ್ ಇಂಜೂರ್ಡ್. ನಾನು ಮ್ಯಾಚ್ ಅನ್ನ ಗೆಲ್ಲಬಹುದಾಗಿತ್ತು, ಆದ್ರೆ ನನಗೆ ಇಂಜುರಿ ಆಯಿತು.
ಪಾಸ್ಟಲ್ಲಿ ಸಾಧ್ಯ ಇತ್ತು ಏನು ಮ್ಯಾಚ್ ವಿನ್ ಆಗೋದು. ಬಟ್ ಏನಾಯಿತು, ಐ ಗಾಟ್ ಇಂಜೂರ್ಡ್, ನನಗೆ ಇಂಜೂರಿ ಆಗಿದ್ರಿಂದ ಅದು ಸಾಧ್ಯ ಆಗಲಿಲ್ಲ. ಅದು ಪಾಸ್ಟಲ್ಲಿ ಆ ಪಾಸಿಬಿಲಿಟಿ ಮಿಸ್ ಆಯಿತು, ಅಥವಾ ಇಟ್ ವಾಸ್ ಎ ಮಿಸ್ಡ್ ಚಾನ್ಸ್. ಹಾಗಾದ್ರೆ ಕುಡ್ ಹ್ಯಾವ್ನ ಮೀನಿಂಗ್ ಏನು? ಇಟ್ ವಾಸ್ ಪಾಸಿಬಲ್ ಬಟ್ ಇಟ್ ಡಿಂಟ್ ಹ್ಯಾಪನ್. ಅದು ಸಾಧ್ಯ ಇತ್ತು ಆದರೆ ಅದು ಆಗಲಿಲ್ಲ. ಈ ಥರ ಒಂದು ಪಾಸ್ಟ್ ಸಿಚುವೇಶನ್ ಬಗ್ಗೆ ಮಾತನಾಡುವಾಗ ನಾವು ಕುಡ್ ಹ್ಯಾವ್ V3ನ ಯೂಸ್ ಮಾಡ್ತೀವಿ. ಶುಡ್ ಹ್ಯಾವ್ ಪ್ಲಸ್ V3. ಶುಡ್ ಹ್ಯಾವ್ ಪ್ಲಸ್ ವರ್ಬ್ 3 ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ರಿಗ್ರೆಟ್ ಆರ್ ಕ್ರಿಟಿಸಿಸಮ್ ಆರ್ ಅಡ್ವೈಸ್. ಶುಡ್ ಹ್ಯಾವ್ ಪ್ಲಸ್ V3ನ ನಾವು ರಿಗ್ರೆಟ್ ಅಥವಾ ಕ್ರಿಟಿಸಿಸಮ್ ಅಥವಾ ಅಡ್ವೈಸ್ ಅದ್ರ ಬಗ್ಗೆ ಮಾತನಾಡುವಾಗ, ಅಥವಾ ಬೇರೆಯವರ ಒಂದು ಕೆಲಸವನ್ನ ಕ್ರಿಟಿಸೈಸ್ ಮಾಡುವಾಗ, ಅಥವಾ ನಾವೇ ರಿಗ್ರೆಟ್ ಫೀಲ್ ಮಾಡಿದಾಗ ಈ ಶುಡ್ ಹ್ಯಾವ್ ಪ್ಲಸ್ V3ನ ಯೂಸ್ ಮಾಡ್ತೀವಿ. ಸಿ ದಿಸ್ ಎಕ್ಸಾಂಪಲ್, ಯು ಶುಡ್ ಹ್ಯಾವ್ ಇನ್ಫಾರ್ಮ್ಡ್ ಮೀ ಅರ್ಲಿಯರ್. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಕ್ರಿಟಿಸೈಸ್ ಮಾಡೋದು, ದಟ್ ಇಸ್ ವಾಟ್ ವಿಮರ್ಶೆ ಮಾಡೋದಕ್ಕೆ ನಾವೇನು ಕರಿತೀವಿ, ಕ್ರಿಟಿಸಿಸಮ್ ಅಂತ ಕರಿತೀವಿ. ಅಂದ್ರೆ ನೀನು ನನಗೆ ಮುಂಚೆ ಹೇಳ್ಬೋದಾಗಿತ್ತು ಬಟ್ ನೀನು ಹೇಳಿಲ್ಲ, ಬಟ್ ನಾವ್ ಇಟ್ ಇಸ್ ನಾಟ್ ಪಾಸಿಬಲ್. ಇಲ್ಲಿ ಶುಡ್ ಪ್ಲಸ್ ಹ್ಯಾವ್ ಪ್ಲಸ್ ಇನ್ಫಾರ್ಮ್ಡ್ ಈಸ್ V3. ದಟ್ ಇಸ್ ವಾಟ್ ಕಾಮನ್ ಸ್ಟ್ರಕ್ಚರ್, ದಟ್ ಈಸ್ ಶುಡ್ ಪ್ಲಸ್ ಹ್ಯಾವ್ ಪ್ಲಸ್ V3 ಈಸ್ ಸರ್ವ್ಡ್ ಹಿಯರ್. ಐ ಶುಡ್ ಹ್ಯಾವ್ ಅಪೋಲೋಜೈಸ್ಡ್ ಅರ್ಲಿಯರ್. ನಾನು ಮುಂಚೆನೆ ಕ್ಷಮಾಪಣೆಯನ್ನ ಕೇಳಬಹುದಾಗಿತ್ತು ಬಟ್ ನಾನು ಕ್ಷಮೆಯನ್ನ ಕೇಳಿಲ್ಲ. ದಟ್ ಇಸ್ ವಾಟ್ ಫೀಲಿಂಗ್ ರಿಗ್ರೆಟ್ ಆರ್ ಎಕ್ಸ್ಪ್ರೆಸಿಂಗ್ ರಿಗ್ರೆಟ್. ಸಿ ದ ಕಾಮನ್ ಸ್ಟ್ರಕ್ಚರ್, ಶುಡ್ ಪ್ಲಸ್ ಹ್ಯಾವ್ ಪ್ಲಸ್ V3, ದಟ್ ಇಸ್ ಅಪೋಲೋಜೈಸ್ಡ್ ಈಸ್ V3. ದಟ್ ಇಸ್ ವಾಟ್ ದ ಕಾಮನ್ ಸ್ಟ್ರಕ್ಚರ್ ಈಸ್ ಸರ್ವ್ಡ್ ಹಿಯರ್. ಸಿ ಅನದರ್ ಎಕ್ಸಾಂಪಲ್, ಯು ಶುಡ್ ಹ್ಯಾವ್ ಲಿಸನ್ ಟು ಯುವರ್ ಟೀಚರ್. ನೀನು ನಿನ್ನ ಟೀಚರ್ ಮಾತನ್ನ ಕೇಳಬೇಕಿತ್ತು ಬಟ್ ಏನ್ ಮಾಡಿಲ್ಲ, ಕೇಳಿಲ್ಲ. ದಟ್ ಇಸ್ ವಾಟ್ ಕ್ರಿಟಿಸಿಸಮ್, ಅಥವಾ ಇದನ್ನ ಒಂದು ಅಡ್ವೈಸ್ ಅಂತ ಕೂಡ ನಾವು ಹೇಳ್ಬೋದು. ಸಿ ಹಿಯರ್ ಶುಡ್ ಹ್ಯಾವ್ ಪ್ಲಸ್ V3, ದಟ್ ಇಸ್ ಲಿಸನ್ಡ್ ಈಸ್ V3. ಸೊ ದ ಕಾಮನ್ ಸ್ಟ್ರಕ್ಚರ್ ಶುಡ್ ಪ್ಲಸ್ ಹ್ಯಾವ್ ಪ್ಲಸ್ V3 ಈಸ್ ಸರ್ವ್ಡ್ ಇನ್ ದಿಸ್ ಎಕ್ಸಾಂಪಲ್. ನೆಕ್ಸ್ಟ್ ಎಕ್ಸಾಂಪಲ್, ಶಿ ಶುಡ್ ಹ್ಯಾವ್ ಸೇವ್ಡ್ ಸಮ್ ಮನಿ ಫಾರ್ ಎಮರ್ಜೆನ್ಸೀಸ್. ಅವಳು ಎಮರ್ಜೆನ್ಸಿಗೋಸ್ಕರ ಸ್ವಲ್ಪ ಹಣವನ್ನ ಸೇವ್ ಮಾಡಬಹುದಾಗಿತ್ತು. ವಾಟ್ ನೌ ಶಿ ಕುಡ್ ನಾಟ್ ಸೇವ್ ದ ಮನಿ. ಅವಳು ಎಮರ್ಜೆನ್ಸಿಗೋಸ್ಕರ ಸ್ವಲ್ಪ ಹಣವನ್ನ ಸೇವ್ ಮಾಡಬಹುದಾಗಿತ್ತು ಬಟ್ ಅವಳು ಸೇವ್ ಮಾಡಲಿಲ್ಲ. ಇದು ಅಡ್ವೈಸ್ ಕೂಡ ಆಗುತ್ತೆ. ದಟ್ ಇಸ್ ವಾಟ್ ಶುಡ್ ಪ್ಲಸ್ ಹ್ಯಾವ್ ಪ್ಲಸ್ ಸೇವ್ಡ್ ಈಸ್ V3 ಹಿಯರ್. ವಿ ಶುಡ್ ಹ್ಯಾವ್ ಪ್ಲಾನ್ಡ್ ದ ಟ್ರಿಪ್ ಬೆಟರ್. ಅಂದ್ರೆ ನಾವು ರಿಗ್ರೆಟ್ ಅನ್ನ ಫೀಲ್ ಮಾಡ್ತಾ ಇದೀವಿ. ನಾವು ಟ್ರಿಪ್ ಅನ್ನ ಇನ್ನು ಬೆಟರ್ ಆಗಿ ಪ್ಲಾನ್ ಮಾಡಬಹುದಾಗಿತ್ತು ಬಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ದಟ್ ಇಸ್ ವಾಟ್ ವಿ ಫೀಲ್ ರಿಗ್ರೆಟ್ ಆಫ್ಟರ್ ದಟ್. ಹಾಗಾಗಿ ಶುಡ್ ಪ್ಲಸ್ ಹ್ಯಾವ್ ಪ್ಲಸ್ ಪ್ಲಾನ್ಡ್ ಈಸ್ V3. ದಟ್ ಇಸ್ ವಾಟ್ ದ ಕಾಮನ್ ಸ್ಟ್ರಕ್ಚರ್ ಈಸ್ ಸರ್ವ್ಡ್ ಹಿಯರ್. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಶುಡ್ ಹ್ಯಾವ್ ಪ್ಲಸ್ V3? ಇಟ್ ಮೀನ್ಸ್ ಸಮಥಿಂಗ್ ವಾಸ್ ರೈಟ್ ಟು ಡೂ ಬಟ್ ನಾಟ್ ಡನ್. ಸಮಥಿಂಗ್ ನಾವು ಸರಿಯಾಗಿ ಮಾಡಬಹುದಾಗಿತ್ತು ಬಟ್ ಮಾಡಲಿಲ್ಲ. ದಟ್ ಇಸ್ ವಾಟ್ ಫೀಲಿಂಗ್ ರಿಗ್ರೆಟ್. ಅಥವಾ ಬೇರೆಯವ್ರು ಮಾಡಿಲ್ಲ ಅಂದ್ರೆ ಕ್ರಿಟಿಸೈಸ್ ಮಾಡೋದು, ಅಥವಾ ಸಮ್ಟೈಮ್ಸ್ ಇಟ್ ಮೇ ಬಿ ಅಡ್ವೈಸ್ ಆಲ್ಸೋ. ಇದು ಕೆಲವರು ಮಾಡಬಹುದಾಗಿತ್ತು ಅಂತ ಹೇಳೋದು ಕೂಡ ಒಂದು ಅಡ್ವೈಸ್. ನಾವೇ ಆ ಸರಿಯಾದ ಕೆಲಸವನ್ನ ಮಾಡಲಿಲ್ಲ ಅಂದ್ರೆ ನಮಗೆ ನಾವೇ ರಿಗ್ರೆಟ್ ಅನ್ನ ಫೀಲ್ ಮಾಡೋದು ಕೂಡ ಇದರ ಅರ್ಥ ಆಗುತ್ತೆ. ನೌ ಕ್ಯಾನ್ ಯು ಫಿಲ್ ಇನ್ ದ ಬ್ಲಾಂಕ್ ವೆದರ್ ಯೂಸಿಂಗ್ ವುಡ್ ಹ್ಯಾವ್, ಕುಡ್ ಹ್ಯಾವ್ ಆರ್ ಶುಡ್ ಹ್ಯಾವ್. I dash helped you but I was out of station. Please comment your answer whether it must be would have, could have or should have. Now I hope you understood the difference between would have, could have and should have. Thank you for watching, and also don't forget to subscribe to my channel and also like, comment and share my videos.